ವೀರೇಶ್ವರ ಕೋಟ ಗೆಟಾಸ್ ಹೋಗ್ತಿರ್ತಕ್ಕಂಥ ಶಿವಾಜಿ ಬಾಯಿ ಜಾಲ್ಮಟ್ಟಿ ಫಸ್ಟ್ ರೈಡ್ ಮಾಡ್ತಾರೆ. ಲಾಜವಾಬ್ ಮ್ಯಾಚ್ ಇದು. ಗೆದ್ದವರು ಸ್ಟ್ರೇಟ್ ಫೈನಲ್ಗೆ. ಇದಾದಂತ ಸೆಕೆಂಡ್ ಸೆಮಿಗೆ ರೆಡಿ ಆಗಬೇಕು. ತಾಲೂಕಾ ವರ್ಸಸ್ ಕಲ್ಕೇರಿ ರೆಡಿ ಆಗಬೇಕು. ಏನ್ ಮೊಮೆಂಟಮ್ ಅಲ್ಲಿ ಏನು ಇದರಲ್ಲಿ ಯಾರು ಸೂಪರ್ ರೈಡ್ ಮಾಡ್ತಾರೋ ರವಿಯನ್ನ ಉದಯ ಅವರಿಂದ 201 ಜಸ್ಟ್ ನಂಬರ್ 7. ಆ ಕಡೆಯಿಂದ ಕೂಡ 7 ನಂಬರ್, ಈ ಕಡೆಯಿಂದ ಕೂಡ 7 ನಂಬರ್. ಏನ್ ಆಟ ನಡೀತಾ ಇದೆ. ಅನ್ಬಿಲಿಯಬಲ್, ಅನ್ಸ್ಟಾಪಬಲ್. ವಾ ಕಬಡ್ಡಿ ವಾ, ಕಬಡ್ಡಿ ವಾ. ಎಂತ ಟ್ಯಾಕಲ್ ಇಲ್ಲಿ, ಗುಡ್ ಟ್ಯಾಕಲ್. ಮಾರುತಿ ಅವರು 5 ಟ್ಯಾಕಲ್ ಪಾಯಿಂಟ್ ಅನ್ನು ಪಡ್ಕೊಂಡ್ರೆ ಸುಬ್ರಹ್ಮಣ್ಯ ಅವರಿಂದ 501. ಫಸ್ಟ್ ಪಾಯಿಂಟ್ ಹೋಗುತ್ತೆ ವೀರೇಶ್ ನಗರಕ್ಕೆ. ಸೂಪರ್ ರೈಡ್ ಮಾಡಿದ್ದಾದಲ್ಲಿ ರವಿಯನ್ನ ಉದಂಡೆ ಅವರಿಂದ 201 ಮೀನ್ಸ್ 201. ಏನ್ ಮ್ಯಾಚ್ ನಡೀತಾ ಇದೆ. ಇಂಥ ಫೈಟ್ ಮ್ಯಾಚ್ ಇದು. ಈ ಹುಡುಗ ಮಾತ್ರ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಾಂತ ಕಬಡ್ಡಿ. ಇದೇ ದಿನಾಂಕ 1/11/2023 ಸಂತ ಸೇವಾಲಾಲ ಮತ್ತು ಜಗದಮ್ಮ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬಿಡುಗುಂದಿಯಲ್ಲಿ 60 kgಯ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳಿರುತ್ತವೆ. ಭಾಗವಹಿಸುವವರು 60 ಕಿಲೋ ಇರುವಂತವರು ಭಾಗವಹಿಸಬಹುದು. 30ನೇ ತಾರೀಕು ಹನುಮಂತ ಲಮಾಣಿಯವರು ಆಗಮಿಸ್ತಾ ಇದ್ದಾರೆ ಅದೇ ಕಾರ್ಯಕ್ರಮಕ್ಕೆ. ಎಂತ ಮ್ಯಾಚ್, ಏನ್ ಕಾಂಟ್ರಿಬ್ಯೂಟ್. ಒಂದೇ ಅಂಕ ಹೋಗಿರೋದು. ಈಗ ಪಂದ್ಯ ಸ್ಟಾರ್ಟ್ ಆಗಿ ಸ್ಪೋರ್ಟ್ಸ್ ಸೈಡ್ ಏನ್ ಟಚ್ ಮಾಡುವ ಪ್ರಯತ್ನ. ಕಬಡ್ಡಿಯಲ್ಲಿ ಸೆನ್ಸ್ ಅಂತ ಮಾತಾಡ್ತೀವಿ, ಇಂಟೆಲಿಜೆನ್ಸ್ ಅಂತ ಮಾತಾಡ್ತೀವಿ, ಆಡುವ ಶೈಲಿ ಅಂತ ಮಾತಾಡ್ತೀವಿ. ಒಂದ್ ಕಡೆ ಶಿವಾಜಿ ಬಾಯ್ಸು, ಮತ್ತೊಂದ್ ಕಡೆ ರೇವಣ ಸಿದ್ದೇಶ್ವರ ವೀರೇಶ್ ನಗರ. ಈ ಗೇಮ್ ಶಾಂತವಾಗಿ ನಡೀತಾ ಇದೆ. ಯಾಕಂದ್ರೆ ಗೊತ್ತು, ಗೆದ್ದವರು 1 ಹೆಜ್ಜೆನ ಮಾತ್ರ ಇಡೋದು ಬಾಕಿ ಇದೆ. ಇಲ್ಲಿ ಜಿಕೆ ಬಲಿ ಚಂದ್ರು ಆ ಕೂದಲು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವಪ್ಪ. ಓಹೋ, ಸೆಕೆಂಡ್ ಟೈಮ್ ಡಬಲ್ ಆಂಕಲ್ ಹೋದು. ಸೂಪರ್ ಬಾಲ್ ಪಾಯಿಂಟ್ ಹೋಗುತ್ತೆ ವೀರೇಶ್ ಅವರಿಗೆ. ಏನ್ ಪಂದ್ಯ ನಡೀತಾ ಇದೆ ಅಪ್ಪ. ಜಿಂಕೆ ಮರಿನ ಹುಲಿ ಇರಂಗ ಆಯ್ತದು. ಎಂತ ಆಟ, ಏನ್ ಆಟ, ಏನ್ ಚೆನ್ನಾಗ್ ಕಾಣ್ತಾ ಇದ್ರು ಹುಡುಗರು. ಚಂದ್ರು ಅವ್ರ ಆಟ ನೋಡ್ಲೇಬೇಕು. ಏನ್ ಡಬಲ್ ಟೈಮ್ ಟು ಟೋಟಲ್ ಜನ ಮಜಾ ಇರುತ್ತೆ ಆಟ ನೋಡ್ಲಿಕ್ಕೆ. ಇದಾದ ನಂತರ ಮಹಂತೇಶ್ವರ ಕಲ್ಕೇರಿ ವರ್ಸಸ್ ತಾಳಗಂಗಾಪುರ ರೆಡಿ ಇರಬೇಕು. ಸೆಕೆಂಡ್ ಸೆಮಿ ಕಲ್ಕೇರಿ ವರ್ಸಸ್ ತಾಳಗಂಗಾಪುರ ರೆಡಿ ಇರಬೇಕು. ಬೋತ್ ಟೀಮ್ ಕ್ಯಾಪ್ಟನ್ ಒಂದೇ ಕಾಲ್ ಇರುತ್ತೆ. ಎಂತ ಅನ್ಬಿಲಿಯಬಲ್ ಗೇಮ್ ನಡೀತಾ ಇದೆ. ಎಂತ ಅಂಡರ್ಸ್ಟ್ಯಾಂಡಿಂಗ್ ಗೇಮ್ ನಡೀತಾ ಇದೆ ನೋಡ್ಲಿಕ್ಕೆ ಮಜಾ ಇದೆ. ಸೂಪರ್ ಟ್ಯಾಕಲ್ ಇದು, ಒಳ್ಳೆ ಟ್ಯಾಕಲ್ ಇದು, ಲಾಜವಾಬ್ ಟ್ಯಾಕಲ್. ಮತ್ತೊಂದು ಅಂಕ ಹೋಗುತ್ತೆ. ಮೂರು ಅಂಕ ವೀರೇಶ್ ನಗರ. ಖಾತೆ ಓಪನ್ ಮಾಡಿಲ್ಲ ಶಿವಾಜಿ ಬಾಯ್ ಜಾಲ್ಮಟ್ಟಿ. ಈ ಸತಿ ಮತ್ತೊಂದು ಅಂಕ ಹೋಗ್ತೀವಿ. ಬೇಡ ಬೇಕು ಅನ್ನೋದ್ರ ಒಂದು ಪಾಯಿಂಟ್ ಹೋಯ್ತು. ಜಸ್ಟ್ ನಂಬರ್ 17. ಸೂಪರ್ ಆಗಿ ಮಾಡೋರಿಗೆ ರವಿಯನ್ನ ಉದಂಡೆ ಅವರಿಂದ ಚಾನ್ಸ್. ಮಲ್ಟಿಪಲ್ ಪಾಯಿಂಟ್. ಈ ಹುಡುಗ ಲಾ ಜವಾಬ್ ರೈಡ್ರು ಸಿಕ್ಕಾಪಟ್ಟೆ ಇಂಪ್ರೆಸಿಬಲ್ ಆಗಿ ಕಾಣ್ತಾ ಇದೆ ಹುಡುಗ. ಏನಾಗುತ್ತೆ ಮ್ಯಾಚ್ ಇದು. 2-4 ಪಂದ್ಯ ಇದು. ಒಂದ್ ಕಡೆ ನಮ್ಮ ಆಲ್ಮಟ್ಟಿ ಅನ್ನೋದಾದ್ರೆ, ಮತ್ತೊಂದು ಕಡೆ ನಮ್ಮ ವೀರೇಶ್ ನಗರ. ಬಹಳ ಸೆನ್ಸಿಟಿವ್ ಗೇಮ್ ನಡೀತಾ ಇದೆ. ರೆಫ್ರಿಗಳ ಬಗ್ಗೆ ಮತ್ತೆ ಮಾತಾಡಬೇಕಾಗುತ್ತೆ. ನಾಯಕ ಜಸ್ಟ್ ನಂಬರ್ 9. ಡಿಫ್ರೆಂಟ್ ಹೇರ್ ಸ್ಟೈಲ್, ಬಾಡಿ ಲ್ಯಾಂಗ್ವೇಜ್, ಸ್ಕಿಲ್. ಕಳೆದ ಪಂದ್ಯದಲ್ಲಿ ಕೂಡ ಸಿಕ್ಕಾಪಟ್ಟೆ ತನ್ನ ಭೂಪ. ಈ ಮ್ಯಾಚ್ ಅಲ್ಲಿ ಏನಾಗುತ್ತೆ, ಹೌದು ಕ್ಲೋಸ್ ಅಂತೂ ಇದೆ ಗೇಮ್ ಇದು. ಮತ್ತೊಂದು ಅಂಕ ಹೋಗುತ್ತೆ ಆ ಕಡೆ. 5 ಪಂದ್ಯ ಇದು. ಇಬ್ಬರು ವ್ಯಕ್ತಿಗಳು ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ಸರ್ ಮತ್ತು ಸಚಿನ್ ಸರ್ ಏನ್ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಲೈನ್ ನಂಬರ್ ಇದ್ದಾರೆ, ಹೌದು ನೋಡ್ತಿರ್ತಾರೆ, 2 ಸೈಡ್ ಲೈನ್ ನಂಬರ್ ಇದ್ದಾರೆ. ಇವರು ಸಿಕ್ಕಾಪಟ್ಟೆ ಹೋಗ್ತಿದೆ. ಚೆಸ್ ನಂಬರ್ 1 ಆಟ ಅಂತೂ ಚೆನ್ನಾಗಿ ಕಾಣ್ತಾ ಇದೆ. ಅನ್ಬಿಲಿಯಬಲ್ ಗೇಮಿಂಗ್ ಸೆನ್ಸ್, ಹೌದು. ಈಗ ಮತ್ತೆ ಅದೇ ಕಿಲಾಡಿ ಜೀನ್ ಕೆಮರಿ ಅಂತ ಏನ್ ಮಾತಾಡ್ತೀವಲ್ಲ, ಚಂದ್ರು. ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಕಪ್ಪ. ಪಾಯಿಂಟ್ ಬರ್ಲಿ ಬರ್ದೇ ಇರ್ಲಿ, ಆ ಬಾಡಿ ಲ್ಯಾಂಗ್ವೇಜ್, ಆ ಸ್ಕಿಲ್, ಆ ಫುಟ್ ಮೂಮೆಂಟ್, ಆ ಟರ್ನು, ವಾ ಚಂದ್ರು ವಾ. ಟೋಟಲ್ ಮಾಡಿದ್ರೆ ಪಂಚ ಅಂತ ಮಾತಾಡ್ತೀವಿ. ಏನ್ ನೀಟಾಗಿ ಆಟ ಆಡ್ತಾನೆ ಹುಡುಗ. ಬೇರೆ ಆದಂಗೆ ತಾಯಿ ಕೆಲಸ ಮಾಡ್ತಾಳೆ. ಏನ್ ಚೆನ್ನಾಗಿ ಕಾಣ್ತಾ ಇದೆ ಪಂದ್ಯ. ಚೆಸ್ ನಂಬರ್ 1 ಆದ್ರೆ ನೆಕ್ಸ್ಟ್ ಮ್ಯಾಚ್ ಮತ್ತೆ ಚಂದ್ರು. 3 ಅಂಕದ ವ್ಯತ್ಯಾಸದಲ್ಲಿ ಪಂದ್ಯ ನಡೀತಾ ಇದೆ. ಇನ್ನು ಫಸ್ಟ್ ಹಾಫ್ ಮುಗಿದಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಈ ಪಾರ್ಟಿ ಮಜಾ ಕೊಡ್ತಾ ಇದೆ. ಏನ್ ಪಂದ್ಯ ಇದು, ಹೌದು ಹೌದು ಹೌದು. ಒಂಚೂರು ವ್ಯತ್ಯಾಸ, ಮತ್ತೆ 1 ಪಾಯಿಂಟ್ ಬರುತ್ತೆ ಆ ಕಡೆ ವಿದೇಶ್ ಕದಕ್ಕೆ. ಏನ್ ಮ್ಯಾಚ್ ಏನ್ ಚೆನ್ನಾಗಿ ನಡೀತಾ ಇದೆ. ಏನ್ ಫುಟ್ ಮೂವ್ಮೆಂಟ್, ಏನ್ ಫುಟ್ ವರ್ಕ್, ಏನ್ ಹಾರ್ಡ್ನೆಸ್, ಏನ್ ಟೈಮ್ ಸೆನ್ಸ್, ಏನ್ ಬಾಡಿ ಲ್ಯಾಂಗ್ವೇಜ್, ಅನ್ಬಿಲೀವಬಲ್ ಅಂಡರ್ಸ್ಟ್ಯಾಂಡಿಂಗ್ ಗೇಮ್ ಅಂತೂ ನಡೀತಾ ಇದೆ. ಇದನ್ನ ಕಬಡ್ಡಿಯಲ್ಲಿ ಆಕ್ಟಿವಿಟಿ ಅಂತ ಮಾತಾಡ್ತೀವಿ ನಾವು. ಕ್ಲಿಯರ್ ಇದ್ರೆ ಪ್ಲಸ್, ಇಲ್ಲ ಮೈನಸ್. ನೋಡ್ರಿ ಲೈನ್ ನಂಬರ್ ಕ್ಲಿಯರ್ ಆಯ್ತಲ್ಲ. ಲೈನ್ ನಂಬರ್ಸ್ ಒಂದು ಕ್ಲಿಯರ್ ಆಗಿ ನೋಡ್ರಿ. ಪಂದ್ಯ ಚೆನ್ನಾಗಿ ನಡೀತಾ ಇದೆ. ಸಾಮರ್ಥ್ಯಕ್ಕೆ ತಕ್ಕ ಆಟ ಅಂತ ಕಂಡು ಬರ್ತಾ ಇದೆ. ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್. ವ್ಯತ್ಯಾಸ 4 ಅಂಕದಿದ್ರು ಕೂಡ ಏನ್ ಬೇಕಾದ್ರೂ ಆಗ್ಬಹುದು. ಚೆಸ್ ನಂಬರ್ 18 ಸಂತೋಷದಿಂದ ರೈಡ್. ಏನ್ ಜೋಶಲ್ಲಿ ಆಟ ನಡೀತಾ ಇದೆ. ಫುಲ್ ಗೇಮ್ ಇದು. ಇದು ಗೇಮ್ ಸೆನ್ಸ್ ಆಗಿದೆ. 1 ಅಂಕ ಬರುತ್ತೆ, ಹೌದು. ಈಗ 3 ಅಂಕ ಆಗುತ್ತೆ. 3-6 3 ಅಂಕದ ವ್ಯತ್ಯಾಸ. ಈ ಹುಡುಗ ಸೆಂಟರ್ ಆಟ ಆಡ್ತಕ್ಕಂಥ ಪಂಟ ಅಂತ ಏನ್ ಮಾತಾಡ್ತೀವಲ್ಲ, ವಿದೇಶ ನೋಡ್ರ ಪರವಾಗಿ ಚೆನ್ನಾಗಿ ಗೇಮ್ ಸೆನ್ಸ್ ಇರ್ತಕ್ಕಂಥ ಹುಡುಗ. ಹತ್ತತ್ತಿ ಕೂದಲ ಮೇಲೆ ಕೈ ಹಾಕ್ಕೊಂಡ್ರು ಪರವಾಗಿಲ್ಲ, ಆಟ ಮಾತ್ರ ನೀಟಾಗಿ ಆಡ್ತಾನೆ ಪಂಟ. ಈಗ 1 ಅಂಕ ಮಾತ್ರ ಇದೆ, ಹೌದು. ನಡೀತಾ ಇದೆ ಪಂದ್ಯ, ಚೆನ್ನಾಗಿ ಸಾಗ್ತಾ ಇದೆ. ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಅಂತ ಏನ್ ಕರಿತೀವಿ. ಗೆದ್ದವರು ಸ್ಟೇಟ್ ಫೈನಲ್ ಹೋಗ್ತಾರೆ. ಆ ಫೈನಲ್ ಟ್ರೋಫಿನ ಮುದ್ದಿಡ್ಲಿಕ್ಕೆ 1 ಹೆಜ್ಜೆ ಇರ್ತಾರೆ. ಇಲ್ಲಿ ಸ್ಟೇಟ್ ಹೆಜ್ಜೆ ಇರ್ತಾರೆ. ಒಂದು ಕಡೆ ಶಿವಾಜಿ ಬಾಯ್ದಾರ್ ಮತ್ತೊಂದು ಕಡೆ ವೀರೇಶ್ ನಗರ. ಕೆಲವೇ ದಿನಗಳಿಂದ ವೀರೇಶ್ ನಗರದಲ್ಲೂ ಕೂಡ ಟೂರ್ನಮೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೆದಿತ್ತು. ಈಗ ಆಲ್ಮಟ್ಟಿಯಲ್ಲಿ ಅದೇ ಜೋಶ್ ವಾಪಸ್ ಸಾಧ್ಯ. ಏನ್ ಮ್ಯಾಚಿಂಗ್ ಸೆನ್ಸ್, ಏನ್ ಅನ್ಬಿಲೀವಬಲ್ ಟೈಮಿಂಗು. 4 ಅಂಕದ ವ್ಯತ್ಯಾಸದಲ್ಲಿ ಪಂದ್ಯ ನಡೀತಾ ಇದೆ. 7 ಅಂಕ ವೀರೇಶ್ ನಗರ, 3 ಅಂಕ ಆಲ್ಮಟ್ಟಿ. ಸೆಕೆಂಡ್ ಫಸ್ಟ್ ಟೈಮ್ ಮತ್ತೆ ಸಂತೋಷದಿಂದ ಚೆಸ್ ನಂಬರ್ 18. ಆ ನಂಬರ್ ನೋಡಿದಾಗೆಲ್ಲ ಖುಷಿ ಆಗುತ್ತಪ್ಪ ನನಗೆ. ಅಂತ ನಂಬರ್ ಅದು, ದಾಖಲೆಗಳ ದೊರೆಯ ನಂಬರ್ ಅದು. 34 ವರ್ಷಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡಿರ್ತಕ್ಕಂಥ ಭೂಪ. ಇನ್ನು ಆಟ ಬಾಕಿ ಇದೆ ಅಂತಕ್ಕಂಥ ಸ್ಥಾನನ ಸಿಗ್ನೇಚರ್ ಮಾಡಿ ಮುಖಾಂತರ ಕೊಡ್ತಾ ಇದ್ದಾರೆ. ಎಂತ ಸೆನ್ಸು, ಎಂತ ಗೇಮಿಂಗ್ ವೆಸ್ಟರ್ನ್ ಸೂಪರ್ ಕಾಣ್ತಾ ಇದೆ ಮ್ಯಾಚ್. ಅದಕ್ಕೆ ಒಳ್ಳೆ ಅವಕಾಶ ಅಂತ ಮಾತಾಡ್ತೀವಿ, ಹೌದು. ಇಲ್ಲಿ ಅದು ಒಪ್ಪಾತಿ ಮಾಡಬಹುದಾ? ಒಪ್ಪಾತಿ ಮಾಡಿದ್ರೆ ಖಂಡಿತ ಪ್ಲಸ್ ಇದೆ. ಈಗ ಕ್ಯಾಪ್ಟನ್ ಚೆಸ್ ನಂಬರ್ 9 ಕ್ಯಾಪ್ಟನ್ ಇವಾಗ ಸ್ವಲ್ಪ ಕಾವೇರ ಹೇಳಿದ್ದಾರೆ. ಸೂಪರ್ ರೈಡ್ ಮಾಡಿದವರಿಗೆ ರವಿ ಮುಖಂಡಿ ಅವರಿಂದ 201, 5 ಟ್ಯಾಕಲ್ ಪಾಯಿಂಟ್ ತಗೊಂಡವರಿಗೆ ಮಾರುತಿ ಅವರಿಗೆ
ಸುಬ್ರಹ್ಮಣ್ಯ ಅಂತ ಇದ್ರ ಒಂದು ಲಾಜವಾಬ್ ಟ್ಯಾಕಲ್ ಇದು ಅನ್ಬಿಲೀವಬಲ್ ಟ್ಯಾಕಲ್ ಇದು ಮತ್ತೊಂದಂತ ಹೋಗುತ್ತೆ ಸೆಕೆಂಡ್ ಅಪ್ ಕ್ಲೈಮ್ಯಾಕ್ಸ್ ಯಾತ್ರೆ ಉತ್ತರದ ಪ್ರಶ್ನೆ ಇವಾಗ ಇದಾದ ನಂತರ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಮಾಂತೇಶ್ವರ ಕಲ್ಕೇರಿ ವರ್ಸಸ್ ತಾಳಕಂಠಾಪುರ. Both team captain last call ನಿಮಗೆ ಮಾಂತೇಶ್ವರ ಕಲ್ಕೇರಿ ವರ್ಸಸ್ ತಾಳಕಂಠಾಪುರ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ರೆಡಿ ಇರಬೇಕು. ಮ್ಯಾಚ್ ಅದು ಸಿಕ್ಕಾಪಟ್ಟೆ ನೀಟಾಗಿ ಕಾಣ್ತಾ ಇದೆ. ಸಂತು ಚೆಸ್ ನಂಬರ್ 18 ಜೀನಿಯಸ್ ಮೆಥಡ್. ಹೌದು, ರೆಫ್ರಿಗಳು ಹೇಳ್ತಾ ಇದ್ದಾರೆ ಅಬ್ಸರ್ವೇಷನ್ ಕ್ಲಿಯರ್ ಆಗಿರುತ್ತೆ, ಮಾತಾಡಂಗಿಲ್ಲ, ಟೆಕ್ನಿಕಲ್ ಪಾಯಿಂಟ್ ಇಶ್ಯೂ ಆಗ್ತಾವಲ್ಲಿ. ಕಬಡ್ಡಿಯಲ್ಲಿ ಅದೇ ಇಂಪಾರ್ಟೆಂಟ್. ಬಾಯಿ ಮಾತಾಡಬಾರ್ದು, ಕೈ ಮಾತ್ರ ಮಾತಾಡಬೇಕು. ಹೌದು, 4 ಎಂಟರಲ್ಲಿ ಪಂದ್ಯ ನಡೀತಾ ಇದೆ. 4 ಎಂಟರಲ್ಲಿ ಪಂದ್ಯ ನಡೀತಾ ಇದೆ. 4 ಅಂಕದ ವ್ಯತ್ಯಾಸ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ಇನ್ನೊಂದು ಅವಕಾಶ ಇದೆ ಅಂತ ಮಾತಾಡ್ತೀವಿ. ಹೌದು, ಏನಾದ್ರು ಚಾನ್ಸ್ ಇದೆಯಾ ಅಥವಾ ವೀರೇಶ್ ನಗರ ವಿಜಯ ಸಿಗುತ್ತಾ? ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇನ್ನು ಕೆಲವೇ ನಿಮಿಷದಲ್ಲಿ. ಲಾಜವಾಬ್ ಮ್ಯಾಚ್. ಯಪ್ಪ, ಟೋಟಚ್ ಮಾಡುವ ಪ್ರಯತ್ನ, ಪ್ರಾಮಾಣಿಕತೆಗೆ ಬದ್ಧವಾಗಿರ್ತಕ್ಕಂಥ ಆಟ ಆಡಬೇಕಾಗತ್ತೆ. ಏನ್ ಆಟ ನಡೀತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಏನಾಗುತ್ತೆ ಇದು? ನಂಬರ್ 8 ಯಲಗುರೇಶ್ ಅವರಿಂದ ಆಡಿರ್ತಕ್ಕಂಥ ಆಟ ಬಂದ್ರೆ ಮುಗಿತು. 4 ಅಂಕ ಕೌರವಂಗೆ ಲೆಕ್ಕ. 1 ಪಾಯಿಂಟ್ ಅಂತೂ ಬರ್ತೀವಿ. 1 ಪಾಯಿಂಟ್ ಬಂತು. ಹೌದು, 1 ಪಾಯಿಂಟ್ ಬಂತು. ಏನಾಗುತ್ತೆ ಮ್ಯಾಚ್? ಇನ್ನು ಬಾಕಿ ಇದೆ ಇಲ್ಲಿ ಪಿಕ್ಚರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ಪಂದ್ಯ. 5 ಎಂಟರಲ್ಲಿ ಮ್ಯಾಚ್. ಈಗ 5 ಎಂಟರಲ್ಲಿ ಪಂದ್ಯ. ಇದು ಯಪ್ಪ, ಏನ್ ಕ್ಲೋಸ್ ಮ್ಯಾಚ್. ಫೈನಲ್ಗೆ ಹೆಜ್ಜೆ ಒಂದೇ ಸ್ಟೆಪ್ ಬಾಕಿ ಇರೋದೀಗ. ಆ ಹೆಜ್ಜೆ ಯಾರು ಇರ್ತಾರೆ ಅನ್ನೋ ಪ್ರಶ್ನೆಗೆ ಭಾಗಶಃ 99% ವೀರೇಶ್ ಅಂತ ಸಿಗ್ನೇಚರ್ ಮಾಡಾಗಿದೆ. ಇನ್ನು ಉಳಿದಂತ 1% ಈಗ ಚಾನ್ಸ್. ಮತ್ತೆ ಬರ್ತೀವಿ ಹುಲಿ, ಮತ್ತೆ ಬರ್ತೀವಿ. ಇದೇನಾದ್ರು ಒಂದು ಸೂಪರ್ ಆಗಿ ಆಗ್ಬಿಟ್ರೆ ಆಟ ಲೆಕ್ಕಾಚಾರನೇ ಬೇರೆ. ಓಡೋದು ಹೋದ್ರು ಪರವಾಗಿಲ್ಲ, ಆಟ ಕಾದೋಣ ಅಂತಕ್ಕಂಥ ಸಿಗ್ನೇಚರ್ ಮಾಡಾಗಿದೆ ಇಲ್ಲಿ. ಏನಾಗುತ್ತೆ ಮ್ಯಾಚ್? ಯಪ್ಪ, ಹೋಗುತ್ತೆ ಹೋಗುತ್ತೆ. ಇಲ್ಲಿ ಮ್ಯಾಚ್ 1 ಪಾಯಿಂಟ್ ಬರುತ್ತೆ. ಆ ಕಡೆ ಬೋನಸ್ 1 ಪಾಯಿಂಟ್ ಬರುತ್ತೆ. ಆಲ್ಮೋಸ್ಟ್ ಯಾರು ವೀರೇಶ್ ನಗರ 9. 3 ಅಂಕದ ವ್ಯತ್ಯಾಸ. ಏನಾಗುತ್ತೆ ಮ್ಯಾಚ್? ಈಗ ಚೆಸ್ ನಂಬರ್ 1 5ರಲ್ಲಿ ಎಂತ ಮ್ಯಾಚ್ ನಡೀತಾ ಇದೆ. ಏನ್ ಚೆನ್ನಾಗಿ ಕಾಣ್ತಾ ಇದೆ. ಈ ಹುಡುಗ ಮಾತ್ರ ನೀಟಾಗಿ ಆಟ ಮತ್ತೊಂದು ಬರ್ತಿದ್ದಾರೆ ವೀರೇಶ್ ನಗರಕ್ಕೆ. 10-6 ಪಂದ್ಯ, 4 ಅಂಕದ ವ್ಯತ್ಯಾಸ. ಈಗ ಅದೇ ಜಿಕೆ ಬಲಿಚಂದ್ರು ಚಮತ್ಕಾರ ಮಾಡ್ತಾನ. ಟೋಟಚ್ ಮಾಡುವ ಪ್ರಯತ್ನ. ಪಂದ್ಯ ಅಂತೂ ಚೆನ್ನಾಗಿ ನಡೀತಾ ಇದೆ. ವ್ಯತ್ಯಾಸ ಏನ್ ದೂರ ಇಲ್ಲ ಅಂದ್ರೂ ಕೂಡ ಅದನ್ನು ನಿಭಾಯಿಸೋಕೆ ಒಂದು ಶಕ್ತಿ ಬೇಕಾಗತ್ತೆ, ಖರ್ಚು ಬೇಕಾಗತ್ತೆ. ಅದಕ್ಕಂದು ಬರುತ್ತಾ. ಓಹೋ, ಏನ್ ಆಟ ನಡೀತಾ ಇದೆ, ಏನ್ ನೀಟಾಗಿ ಕಾಣ್ತಾ ಇದೆ ಪಂದ್ಯ. ಎಂತ ಸೆನ್ಸು, ಎಂತ ಗೇಮಿಂಗ್ ಸೆನ್ಸು. ಪಾಯಿಂಟ್ ಬರ್ತಿದ್ದಾರೆ. ಎಂತ ಡಬಲ್ ಆಂಕಲ್ ರೋಡ್. ಇಲ್ಲಿಗೆ ಇದು ಅನ್ಬಿಲೀವಬಲ್. 1+2 3 ಅಂಕ ಬರುತ್ತೆ. ಈಗೇನಾಗುತ್ತೆ ಪಂದ್ಯ? 14-6ರಲ್ಲಿ ಮ್ಯಾಚ್ ಇದು. 14-6ರಲ್ಲಿ ಮ್ಯಾಚ್. 8 ಅಂಕದ ಮುನ್ನಡೆಯಲ್ಲಿ ವೀರೇಶ್ ನಗರ ತಂಡ. ಸೂಪರ್. ಬೋನಸ್ +1. ಬೋನಸ್ +1 2 ಅಂಕ ಕಂಟ್ರೋಲ್. ಈಗ 8-14ರಲ್ಲಿ ಪಂದ್ಯ. 6 ಅಂಕದ ವ್ಯತ್ಯಾಸ. 6 ಅಂಕದ ವ್ಯತ್ಯಾಸ. ಎಂತ ಪೆಂಡೆಂಟ್ ಗೇಮ್ ನಡೀತಾ ಇದೆ. ಇದು ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಎಲ್ಲರೂ ಕಣ್ಣುಗಳು ಅದನ್ನೇ ಫೋಕಸ್ ಮಾಡ್ತಾ ಇದ್ದಾರೆ. ಕಣ್ಣಿಗೆ ನೋಡ್ತಾ ಇದ್ದಾರೆ. ಒಂದ್ ಕಡೆ ವೀರೇಶ್ ನಗರ, ಮತ್ತೊಂದು ಕಡೆ ಆಲ್ಮಟ್ಟೆ. ಯಪ್ಪ ಯಪ್ಪ ಯಪ್ಪ, ಹುಡುಗಿ ಯಾರು ಉಂಟಾರೆ ಇಲ್ಲಿ. ಲಾಜವಾಬ್ ಮ್ಯಾಚ್ ಇದು. ಸೂಪರ್ ಮ್ಯಾಚ್. 1 ಪಾಯಿಂಟ್ ಬರುತ್ತೆ. 1 ಪಾಯಿಂಟ್ ಬರುತ್ತೆ ವೀರೇಶ್ ನಗರಕ್ಕೆ. ಕ್ಲಿಯರ್ ಸರ್. ಮ್ಯಾಚಪ್ಪ ಇದು. ಇದು ಕ್ಲೋಸ್ ಆಗುತ್ತೆ ಪಂದ್ಯ.